ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಪಾಲಾಶ ಧೂಮ್ರ ಸಂಕಾಶಾನ್ ಧಾರಕಾನ್ ಗ್ರಹಮಸ್ತಕಾನ್ ರೌದ್ರಾನ್ ರುದ್ರಾತ್ಮಕಾನ್ ಘೋರಾನ್ ತಾನ್ ಕೇತೂನ್ ಪ್ರಣಮಾಮ್ಯಹಂ. ನಾನು ಹಿಂದೆ ತಿಳಿಸಿದ ಹಾಗೆ ರಾಹುಕೇತುಗಳು ಛಾಯಾಗ್ರಹರಾದರೂ ನಾವು ಯಾವುದೋ ಒಂದು ಭಯಗ್ರಸ್ತರಾಗಿ ಅಥವಾ ಅನೇಕ ವಿಧದಲ್ಲಿ ಮಾಧ್ಯಮಗಳಲ್ಲಿಯೋ ಅಥವಾ ಬೇರೊಂದು ಕಡೆಯಲ್ಲಿಯೋ ಇನ್ನೊಬ್ಬರ ಬಾಯಿಯಲ್ಲಿಯೋ ಕೇಳಿ ತಿಳ್ಕೊಂಡು ಅದರಲ್ಲಿ ಹೆಚ್ಚಿನ ಮಟ್ಟದ ಒಂದು ಭಯಭೀತರಾಗುವಂತಹ ಸಾಧ್ಯತೆ, ಅದರ ಜೊತೆಗೆ ಕೇತುವಿನ ಬದಲಾವಣೆ, ಹಿಂದೆ ರಾಹು ಬದಲಾವಣೆ ಆದದ್ದರಿಂದ ಫಲಾಫಲಗಳನ್ನು ನಾವು ನೋಡಿದ್ದೇವೆ. ಈ ಕೇತು ಬದಲಾವಣೆ ಆದದ್ದರಿಂದ ಇಬ್ಬರು ಒಟ್ಟಿಗೆ ಬದಲಾವಣೆ ಆಗ್ತಾರೆ. ರಾಹುಕೇತುಗಳು ಇಬ್ಬರು ಕೂಡ ಪರಸ್ಪರ 180 ಡಿಗ್ರಿಯಲ್ಲೇ ಇರ್ತಾರೆ. ಆವಾಗ ಕೇತು ಬದಲಾವಣೆ, ರಾಹು ಬದಲಾವಣೆ, ಇದರಿಂದಾಗಿ ಆಗುವ ಫಲಾಫಲಗಳು ಏನು ಅನ್ನೋದನ್ನು ಕೂಡ ನಾವು ಗಮನಿಸಬೇಕು ಅಂತ ತಿಳಿಸಿದ್ದೆ. ಅದೇ ತರಹದಲ್ಲಿ ಹೇಗೆ ಶನಿವತ್ ರಾಹು ಅಂತ ನಾವು ಹಿಂದೆಯನ್ನು ತೆಗೆದುಕೊಂಡಿದ್ದೇವೋ ಅದೇ ತರಹದಲ್ಲಿ ಕುಜವತ್ ಕೇತು ಅಂತ ಹೇಳ್ತಾರೆ. ಅಂದರೆ ನವಗ್ರಹಗಳಲ್ಲಿ ನಾವು ಇವತ್ತಿನ ವಸ್ತುತಃ 7 ಗ್ರಹರು, ಇಬ್ಬರು ಛಾಯಾಗ್ರಹರು. ಆದರೆ ಛಾಯಾಗ್ರಹರಿಗೆ ಪ್ರತ್ಯೇಕವಾದ ಫಲಗಳನ್ನು ಉಲ್ಲೇಖ ಮಾಡೋದು ಬಹಳ ಕಡಿಮೆ. ಕೆಲವೊಂದು ಕಡೆಯಲ್ಲಿ ಮಾತ್ರ ಉಲ್ಲೇಖ ಮಾಡ್ತಾರೆ. ಹಾಗಾದರೆ ಹೇಗೆ ತೆಗೊಳ್ಬೇಕು ಅಂತ ವಿಚಾರ ಮಾಡುವಾಗ ಕುಜನ ಹಾಗೆ ಕೇತುವನ್ನು ವಿಚಾರ ಮಾಡಿ. ಕುಜನಿಗೆ ಯಾವ್ಯಾವ ರಾಶಿಯಲ್ಲಿ ಬಂದಾಗ ಏನು ಫಲಗಳನ್ನು ತಿಳಿಸಿದ್ದಾರೋ ಕೇತು ಬಂದಾಗಲೂ ಅದೇ ತರಹದ ಫಲಗಳನ್ನು ತಿಳಿದುಕೊಳ್ಳಬೇಕು ಅಂತ ಹೇಳ್ತಾರೆ. ಹಾಗಾದರೆ ಈಗ ಸಿಂಹರಾಶಿಗೆ ಕೇತುವಿನ ಪ್ರವೇಶ ಆದದ್ದರಿಂದ ಯಾವ್ಯಾವ ರಾಶಿಯವರಿಗೆ ಏನು ಫಲಾಫಲಗಳು ದೊರಕಲಿಕ್ಕಿದೆ, ಏನಾಗಬಹುದು, ಯಾವ ರಾಶಿಯವರಿಗೆ ಒಳ್ಳೆಯ ಫಲ, ಯಾವ ರಾಶಿಯವರಿಗೆ ಕೆಲಸದಲ್ಲಿ ತೊಂದರೆ ಇತ್ಯಾದಿಗಳ ವಿಷಯಗಳನ್ನು ಚಿಂತನೆ ಮಾಡೋಣ. ಪ್ರಧಾನವಾಗಿ ನಾನು ಹಿಂದೆ ಹೇಳಿದ ಹಾಗೆ ಆ ಸಿಂಹ ರಾಶಿಯಲ್ಲಿ ಬಂದಾಗ ಕುಜನಿಗೆ ಏನು ಫಲ ಹೇಳ್ತಾರೆ, ಜೊತೆಗೆ ಕೇತುವಿನ ಗೋಚಾರದ ಫಲವೇನು, ಎರಡನ್ನೂ ಮೇಳೈಸಿಕೊಂಡಾಗ ಸ್ಪಷ್ಟವಾದ ಫಲವನ್ನು ನಾವು ಚಿಂತನೆ ಮಾಡ್ಬೋದು. ಬೃಹಜ್ಜಾತಕಕಾರರು ಗ್ರಹ ರಾಶಿಶೀಲಾಧ್ಯಾಯದಲ್ಲಿ ನಿಸ್ವಕ್ಲೇಶಸಹೋ ಭಯೋ ವನಚರಃ ಸಿಂಹೇಲ್ಪದಾರಾತ್ಮಜಃ ಅನ್ನುವ ಫಲವನ್ನು ಹೇಳ್ತಾರೆ. ಅಂದರೆ ಕುಜನು ಸಿಂಹರಾಶಿಯಲ್ಲಿ ಬಂದಾಗ ಕ್ಲೇಶಸಹ, ಅಭಯ, ವನಚರ, ಅಲ್ಪದಾರಾತ್ಮಜಶ್ಚ ಅಂತ ಫಲವನ್ನು ಹೇಳ್ತಾರೆ. ಅಂದರೆ ನಿಸ್ವಹ, ಸಂಪತ್ತನ್ನು ಕಳೆದುಕೊಳ್ಳುವವನಾಗ್ತಾನೆ, ಜೊತೆಗೆ ದುಃಖವನ್ನು ಸಹಿಸುವವನಾಗ್ತಾನೆ. ಆನಂತರದಲ್ಲಿ ವನಚರ, ಕಾಡಿನಲ್ಲಿ ಹೆಚ್ಚಿನ ಸಂಚಾರವನ್ನು ಮಾಡುವವನಾಗ್ತಾನೆ, ಅಲ್ಪ ಸಂತಾನವನ್ನು ಪಡೆಯುವವನಾಗ್ತಾನೆ. ಇಷ್ಟು ಫಲವನ್ನು ಹೇಳ್ತಾರೆ. ಇದೇ ಫಲವನ್ನು ಕೇತುವಿಗೂ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದಾಗ ಗೋಚಾರದ ಫಲ, ಭಾವದ ಫಲ ಏನಾಗಲಿಕ್ಕಿದೆ, ಮೇಷಾದಿ ರಾಶಿಗಳಿಂದ ಚಿಂತನೆ ಮಾಡ್ತಾ ಬರೋಣ. ಕನ್ಯಾ ರಾಶಿಗಾಗುವಾಗ 12ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರುತ್ತೆ. ಸೊ 12ನೇ ಮನೆಯಲ್ಲಿ ಕೇತುವಿನ ಸಂಚಾರ ಬಂದಾಗ ಅಲ್ಲಿ ಹೇಳುವಾಗ ಪೀಡಾ ಭವತಿ ದ್ವಾದಶೇ, ಅದು ಅನೇಕ ವಿಧವಾದ ಪೀಡೆಗಳನ್ನು ಹೇಳ್ತಾರೆ. ಇಲ್ಲಿ ಪೀಡೆ ಅನ್ನುವಂತಹ ಶಬ್ದವನ್ನು 2-3 ಬಾರಿ ಪ್ರಯೋಗ ಮಾಡ್ತಾರೆ. ಹಾಗಾದರೆ ನಾವು ಅದನ್ನು ಹೇಗೆ ತಗೊಳ್ಬೇಕು ಅಂತಂದಾಗ ಆ ಭಾವಕ್ಕೆ ಸಂಬಂಧಪಟ್ಟ ಹಾಗೆ 12ನೇ ಭಾವದಲ್ಲಿ ಕೇತು ಬಂದಾಗ ಪೀಡೆ. ಹಾಗಾದರೆ 12ನೇ ಭಾವದಲ್ಲಿ ಹೇಳುವಂತಹ ವಿಷಯಗಳು ಯಾವುದು ಅಂದರೆ ಪಾಪಂ ಏಂಚ ಪತನಂ, ಪಾಪಂ ಏಂಚ ಪತನಂ, ನಿರಯಂ ವಾಮಂಭಕಂ, ಎಡಗಣ್ಣಿನ ಪೀಡೆ, ಎಡಗಣ್ಣಿಗೆ ಸಂಬಂಧಪಟ್ಟ ಕೆಲವು ತೊಂದರೆಗಳು, ಕಣ್ಣು ಕಾಣದೆ ಹೋಗುವಂತಹದ್ದು, ಅಥವಾ ಕಣ್ಣಿನಲ್ಲಿ ಒಂದು ಕೀವಾಗುವಂತಹದ್ದು, ಅಥವಾ ರಕ್ತ ಬರುವಂತಹದ್ದು, ಶುಗರ್ ಜಾಸ್ತಿ ಆಗಿ ಕಣ್ಣು ಕಾಣದೆ ಹೋಗುವಂತಹದ್ದು, ಮತ್ತೆ ಪಾಪಕರ್ಮದಲ್ಲಿ ಹೆಚ್ಚಿನ ಆಸಕ್ತಿ ಬರುವಂತಹದ್ದು, ಸ್ಥಾನಭ್ರಂಶ ಆಗುವಂತಹದ್ದು, ವೈಕಲ್ಯಂ, ಅಂಗವೈಕಲ್ಯ ಬರುವಂತಹದ್ದು, ಇದೆಲ್ಲವೂ ಕೂಡ ಈ ಕೇತುವಿನ 12ನೇ ಮನೆಯ ಸಂಚಾರದಿಂದಾಗಿ ನಾವು ನೋಡಬಹುದು. ಜೊತೆಗೆ ನಮ್ಮ ಮಕ್ಕಳೇ ನಮ್ಮ ಕಣ್ಣು ಮುಂದೆ ಅವರು ದೂರ ಆಗುವಂತಹದ್ದು ಅಥವಾ ಅಗಲುವಂತಹದ್ದು,
ಅದು ದೇಹತ್ಯಾಗ ಆಗಬಹುದು, ಅದು ಬೇರೆ ಯಾವುದೇ ಆಗಬಹುದು. ಈ ರೀತಿಯಾಗಿ ಒಂದು ದುಃಖ, ಆ ದೇಹತ್ಯಾಗ ಮಾಡಿದಾಗ ಏನು ದುಃಖ ಆಗುತ್ತೆ, ಆ ದುಃಖ ನಮಗೆ ಆಗುವಂತಹ ಸಾಧ್ಯತೆಗಳೆಲ್ಲ ಕನ್ಯಾ ರಾಶಿಯವರಿಗೆ ಇದೆ. ಅಂತಹವರು ಪ್ರಧಾನವಾಗಿ ಈ ಲಕ್ಷ್ಮೀ ಗಣಪತಿ ಅಥವಾ ವಲ್ಲಭ ಗಣಪತಿ ಅಂತ ಹೇಳ್ತಾರೆ, ಆ ವಲ್ಲಭ ಗಣಪತಿಯ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿ, ಇಲ್ಲವಾ ಲಕ್ಷ್ಮೀನಾರಾಯಣರ ಪೂಜೆಯನ್ನು, ಲಕ್ಷ್ಮೀನಾರಾಯಣರ ಸೇವೆಯನ್ನು ಮಾಡುವುದರಿಂದ ಕನ್ಯಾ ರಾಶಿಯವರು ಅನೇಕ ವಿಧವಾದ ತೊಂದರೆಗಳಿಂದ ದೂರ ಆಗಬಹುದು.